ಇವರು ಕರೆದು ಆತರ ಮುನ್ಬಸಪ್ಪನ ದೇವಸ್ಥಾನ ರಸ್ತೆ ಅಂತಂತಾರೆ. ಒಂದು ನಿಮಿಷ, ಇದು ಮಂಡ್ಯದಿಂದ ಇಲ್ಲಿಗೆ 8 ಕಿಲೋಮೀಟ್ರ್ ಆಗುತ್ತೆ. ಈ ರಸ್ತೆ ಸರ್ಕಾರಿ ರಸ್ತೆ. ಈ ಸರ್ಕಾರಿ ರಸ್ತೆಗೆ ಇರುವಂಥದ್ದು. ಇದು ತಾರ್ ರೋಡಿಂದ 1 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ಗೌರ್ಮೆಂಟ್ ರಸ್ತೆ, 30 ಅಡಿ ರಸ್ತೆ. ಇದು ನೀರಾವರಿ ಪ್ರದೇಶ. ಸೊ ನೋಡಿ, ಈ ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಇದೊಂದು 16 ಎಕರೆ ಜಾಗ. 16 ಎಕರೆ ಫುಲ್ಲು ಭತ್ತ ಇರುವಂಥ ಜಾಗ ಇದು. ಸೊ ನೋಡಿ, ಮತ್ತು ಈ ರಸ್ತೆಗೆ ಇರುವಂಥ ಜಾಗ. ನಡ್ರಿ ಮುಂದೆ ನೀವು ನೋಡಿ. ಇದು ಫುಲ್ಲು ಭತ್ತ ಬೆಳೆಯುವಂಥ ಪ್ರದೇಶ, ಭತ್ತ ಕಬ್ಬು ಎರಡೂ ಇರುವಂಥ ಪ್ರದೇಶ. ನೋಡಿ, ಇದೇ ರಸ್ತೆ. ಇದು ಮೆಟ್ಲಿಂಗ್ ಆಗಿದೆ ರಸ್ತೆ, ಟಾರ್ ಆಗಿಲ್ಲ. ಇದೊಂದು 33 ಅಡಿ ರಸ್ತೆ ನೋಡಿ. ಈ ರಸ್ತೆಗೇ ಇರುವಂಥದ್ದು ಎಲೆಕ್ಟ್ರಿಕ್ ಪವರ್ ಇದೆ, ಕಾವೇರಿ ಚಾನಲ್ ಇದೆ. ಸೊ ಇದು ಮಂಡ್ಯದಿಂದ 8 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಒಂದು 16 ಎಕರೆ ಲ್ಯಾಂಡು, ಒಂದೇ ಫ್ಯಾಮಿಲಿದು. 16 ಎಕರೆ ಲ್ಯಾಂಡು, ಒಂದೇ ಫ್ಯಾಮಿಲಿದು. ಪೂರ್ತಿ ನಿಮಗೆ ಭತ್ತ ಕಬ್ಬು 365 ದಿನ ನೀರಿರುವಂಥ ಪ್ರದೇಶ ಇದು. ಇದು ಮಂಡ್ಯದಿಂದ 8 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಬೆಂಗಳೂರು ಹೈವೇಯಿಂದ, ಸೊ ನಾನು ಹೇಳ್ತಾ ಇರೋದು, ಸೊ ಹೈವೇಯಿಂದ ಇನ್ನೂ ಹತ್ತಿರ ಆಗುತ್ತೆ. ಸೊ ಮಂಡ್ಯ ಸಿಟಿಗೆ 8 ಕಿಲೋಮೀಟ್ರ್ ಆಗುತ್ತೆ. ಹೊಸ ಬೈಪಾಸ್ಗೆ ಇದು ಒಂದು 6 ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್. ಸೊ ನೋಡಿ, ಈ ರಸ್ತೆಗೇ, ಈ ರಸ್ತೆ ಇದೆಯಲ್ಲ, ಈ ರಸ್ತೆ ನಿಮಗೆ ಕನಿಷ್ಠ ಅಂದರೆ 1.5 ಕಿಲೋಮೀಟ್ರು ನಿಮಗೆ ಇದು ರಸ್ತೆ ಲ್ಯಾಂಡ್ ಬರುತ್ತೆ. ಈ ಲ್ಯಾಂಡು 1.5 ಕಿಲೋಮೀಟ್ರ್ ಲ್ಯಾಂಡ್ ಇದೆ ಈ ರಸ್ತೆಗೆ. ಸೊ ಇದು ಬಂದು ನಿಮಗೆ ಫುಲ್ ಭತ್ತ ಕಬ್ಬು ಬೆಳೆಯುವಂಥ ಪ್ರದೇಶ, ಮತ್ತು 365 ದಿನ ನೀರಿರುವಂಥ ಪ್ರದೇಶ. ಸೊ ನೋಡಿ, ಎಲ್ಲ ಭತ್ತ ಹಾಕಿದರೆ ನೀರಾವರಿ ಪ್ರದೇಶ ಇದು. ನೋಡಿ, ಪಕ್ಕದಲ್ಲಿ ಚಾನಲ್ ಇದೆ. ಇದು ಚಾನಲ್ಲು ನಿಮಗೆ 365 ದಿನ ನೀರಿರುತ್ತೆ. ಇಷ್ಟು ಸಫಿಷಿಯೆಂಟ್ ವಾಟರ್ ಇರುತ್ತೆ. ನೋಡಿ, ಜಲ್ಲಿ ಕಲ್ಲು ಹಾಕಿ ಮೆಟ್ಲಿಂಗ್ ಮಾಡಿದ್ದಾರೆ, ಬಟ್ ಟಾರ್ ಆಗಿಲ್ಲ. ಸೊ ನೋಡಿ, ಎಡಗಡೆ ಏನು ನೋಡ್ತಾ ಇದ್ದೀರಾ, ಇದೇ ಲ್ಯಾಂಡು. ಟೋಟಲಿ 16 ಎಕರೆ ಜಾಗ ಇದು. ಒಂದು ಕಡೆ 12 ಎಕರೆ ಬರುತ್ತೆ, ಈ ಕಡೆ 12 ಎಕರೆ ಬರುತ್ತೆ. ಇದಾದಮೇಲೆ ಒಂದು ಪೀಸು ಆ ಕಡೆ 4 ಎಕರೆ ಬರುತ್ತೆ. ಇದೇ ರೋಡ್ಗಿರುವಂಥದ್ದು 16 ಎಕರೆನಲ್ಲಿ 4 ಎಕರೆ ಆ ಕಡೆ ಇದೆ. ಈ ರಸ್ತೆಗೆ ಇರುವಂಥದ್ದು ಈ ಕಡೆ 12 ಎಕರೆ, ಇನ್ನು ಮುಂದೆ ಹೋದರೆ ಸ್ವಲ್ಪ 4 ಎಕರೆ ಸಿಗುತ್ತೆ. ಟೋಟಲಿ 16 ಎಕರೆ ಇದು ಜಾಗ. ನೀರಾವರಿ ಪ್ರದೇಶ, ಭತ್ತ ಕಬ್ಬು ಅಗ್ರಿಕಲ್ಚರ್ ಲ್ಯಾಂಡ್ಗೆ ತುಂಬ ಹೇಳಿ ಮಾಡಿಸಿದಂಥ ಜಾಗ. ಫಾರಮ್ಗೂ ತುಂಬ ಒಳ್ಳೆಯ ಜಾಗ ಇದು, ಫಾರಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ. ನೋಡಿ, ಇದು 30 ಫೀಟ್ ರಸ್ತೆ ನೋಡಿ. ಸೊ ಅಲ್ಲಿಂದ ಇಲ್ಲಿ ತನಕ ರಸ್ತೆ ಇದೆ.